ಹಾಯ್ ಗೈಸ್, ಎಲ್ಲ ಹೇಗಿದ್ರ? ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಳ್ತಿದ್ದೀನಿ. ಸೊ ಗೈಸ್, ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಹೊಲದಲ್ಲಿ ಮಾವಿನ ಮರ ಮತ್ತೆ ಹೀಗೆ ಸಾಗಣಿ ಮರ ಬೇರೆ ಬೇರೆ ತರ ಗಿಡ ಎಲ್ಲ ನೆಟ್ಟಿದ್ದೇವೆ. ಸೊ ಯಾವ ತರ ಇದೆ ಅಂತ ಹೇಳ್ಕೊಂಡು ತೋರಿಸ್ಕೊಂಡ್ ಬಂದ್ಬಿಡ್ತೀನಿ. ನೋಡೋ ಬನ್ನಿ ಗೈಸ್. ಕಾಣ್ತಿರ್ಬೋದು, ಇಲ್ಲಿ ಮಾವಿನ ಮರ ಕಾಣ್ತಿರ್ಬೋದು ನಿಮಗೆ ಸಣ್ಣ ಸಣ್ಣದು. ಇದರಲ್ಲಿ ಸುಮಾರು ಒಂದು 22 ಮಾವಿನ ಮರ ಇದೆ. ಇದು ಚಿಕ್ಕದು, ಇನ್ನು ಕೆಳಗಿನ ತೋಟ ಬೇರೆ. ಅದು ಅಲ್ಲಿ ಕೆಳಗೆ ಅಲಸಂದೆಯಲ್ಲಿ ಬೇರೆ ಒಂದು 30 ಮಾವಿನ ಮರ ಮತ್ತೆ 20 ಇದು ಗೇರ್ ಹಣ್ಣಿನ ಮರ ಉಂಟು, ಮೊನ್ನೆ ತೋರಿಸಿದ್ನಲ್ಲ ಆ ವಿಡಿಯೋದಲ್ಲಿ. ಸೊ ಮೇಲೆ ಇದು ಬೇರೆ ಹೊಲ, ಇದರಲ್ಲಿ ಒಂದು 22 ಮಾವಿನ ಗಿಡ ಇದೆ, ಮತ್ತೆ ಮಿಕ್ಕಿದ್ದು ಬೇರೆ ಬೇರೆ ಗಿಡ ಇದೆ. ಅದೇ ತೋರಿಸ್ಕೊಂಡು ಬಂದ್ಬಿಡ್ತೇನೆ. ನೋಡ ಬನ್ನಿ ಗೈಸ್, ಒಂದೊಂದು ಮಾವಿನ ಗಿಡವನ್ನು. ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಇದೇ ಜಸ್ಟ್ ಒಂದು 7 ತಿಂಗಳಾಯ್ತು ಜಸ್ಟ್ ನಟ್ಟೀಗ. ಇಲ್ಲಿ ಕಾಣ್ತಿರ್ಬೋದು ನೋಡಿ, ಬೇರೆ ಬೇರೆ ಥರ ನೋಡಿ. ಸಹ ಒಂದು 7-8 ತಿಂಗಳಾಯ್ತು ಈ ಗಿಡ ನಟ್ಟು, ಮಾವಿನ ಗಿಡ ನೋಡಿ. ಎಷ್ಟು ಹೈಟ್ ಬಂದಿದೆ ಆಲ್ರೆಡಿ. ಈಗ ಇದು ನಿಂಬೆ ಹಣ್ಣಿನ ಗಿಡ ನಟ್ಟಿದ್ದೇವೆ ಇಲ್ಲಿ ನೋಡಿ. ಸುಮಾರು ಒಂದು 8 ತಿಂಗಳಾಯ್ತು ಇದು ನಟ್ಟು. ಈಗ ಎಷ್ಟು ದೊಡ್ಡದಾಗಿದೆ. ಇಲ್ಲೊಂದು ನಿಂಬೆ ಗಿಡ ಉಂಟು. ಮತ್ತೆ ನಾವು ಟಗರ್ ಮರಿ ಸಾಕಿದ್ದೇವೆ ಇಲ್ಲಿ ನಮ್ಮ ಹೊಲದಲ್ಲಿ. ಸೊ ಅದಕ್ಕಂತೇಳಿ ರೇಷ್ಮೆ ಎಲ್ಲ ನಟ್ಟಿದ್ದು. ಇದು ರೇಷ್ಮೆ ಗಿಡ ಮತ್ತೆ ಹುಲ್ಲೆಲ್ಲ ಬೆಳೆಸಿದ್ದೇವೆ ಇಲ್ಲಿ ಗಿಡ ಅದಕ್ಕೆ ಮರಿಗೆಲ್ಲ. ಸೊ ಇಲ್ಲೊಂದು ಚಿಕ್ಕ ಗಿಡ ಇದೆ ಕಾಣ್ತಿರೋ, ಚಿಕ್ಕದು. ಸೊ ಇದಕ್ಕೆ ನೋಡಿ, ಇದು ಅಷ್ಟೊಂದು ಬೇಗ ಬೆಳಿಲ್ಲ. ಅವತ್ತು ಮೊನ್ನೆ ಹೇಳಿದ್ನಲ್ಲ, ಮೇಲೆ ಕುಡಿ ಯಾಕೆ ಹೋಗ್ಬಾರ್ದು ಅಂತ. ಇದಕ್ಕೆ ನೋಡಿ, ಇದು ನಟ್ಟು ಸುಮಾರು 3 ವರ್ಷ ಆಯ್ತು ಇದು ನಟ್ಟು. 3 ವರ್ಷದಿಂದ ಇಷ್ಟು ಮೇಲೆ ಬಂದಿದೆ ನೋಡಿ. 3 ವರ್ಷ ನೋಡಿ, ಇಷ್ಟೇ ಚಿಕ್ಕದು ಬಂದುಬಿಟ್ಟಿದೆ 3 ವರ್ಷದಲ್ಲಿ. ಅದಕ್ಕೆ ಹೇಳೋದು, ಮೇಲೆ ಕುಡಿ ಹೋದರೆ ಹೀಗೆ ಆಗೋದು, ಅದು ಬೇಗ ಮೇಲೆ ಬರೋದು ಅಂತ ಹೇಳೋದು ಅದಕ್ಕೆ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಇದೆಲ್ಲ. ಇದು ನಟ್ಟು 1 ವರ್ಷ ಆಯ್ತು ನೋಡಿ, ಇಷ್ಟೇ ಮೇಲೆ ಬಂದಿದೆ. ಕುಡಿ ಹೋದ ತಕ್ಷಣ ಅದು ಮೇಲೆ ಬರೋದೇ ಅಲ್ಲ. ಇಲ್ಲಿ ಕಾಣ್ತಿರ್ಬೋದು ನೋಡಿ, ಹುಲ್ಲೆಲ್ಲ ಒಳ್ಳೆ ಬಂದಿದೆ. ಈಗ ಕಟಾವು ಮಾಡಲಿಕ್ಕೆ ಉಂಟು ಈಗ ಸದ್ಯದ್ರಲ್ಲಿ. ನೋಡಿ ಎಷ್ಟು ಚಂದ ಬಂದಿದೆ. ಇದಕ್ಕೆ 3 ವರ್ಷ ಆಯ್ತು ನೋಡಿ. ಈ ಗಿಡ ಇದ್ರ ಏಜ್ ಇದ್ದದು ನೋಡಿ, ಸ್ಟ್ರೈಟ್ ಆಗಿದೆ. ಇದು ಸಹ ಕುಡಿ ಹೋಗಿತ್ತು, ಆದರೂ ಏನೇನೋ ಆಗಿ ಮೇಲೆ ಬಂತು, ಗೊಬ್ಬರ ಎಲ್ಲ ಒಳ್ಳೆ ಹಾಕಿ. ಸೊ ಇಲ್ಲಿ ಕಾಣ್ತಿರೋದು ನೋಡಿ ನಿಮಗೆ, ಇದಕ್ಕೆ ಯಾವುದೇ ಡ್ಯಾಮೇಜ್ ಆಗಿಲ್ಲ. 3 ವರ್ಷ ಆಯ್ತು, 3 ವರ್ಷದ ಮೇಲೆ ಆಗ್ತಾ ಉಂಟು. ಈಗ ಇದಕ್ಕೆ ಯಾವ ಡ್ಯಾಮೇಜ್ ಆಗಿಲ್ಲ, ಮೇಲೆ ಕುಡಿಸಿ ಹೋಗ್ಲಿ ಏನಿಲ್ಲ. ಈಗ ಒಳ್ಳೆ ಹೂ ಆಗ್ತಾ ಉಂಟು ನೋಡಿ ಗೈಸ್. ಇಲ್ಲಿ ನೋಡಿ, ಈಗ ಹೂ ಆಗ್ತಾ ಉಂಟು 3 ವರ್ಷಕ್ಕೆ. ಇಲ್ಲಿ ಆಲ್ರೆಡಿ ಬಿಟ್ಟಿದೆ ಮಾವಿನಕಾಯಿ ಚಿಕ್ಕ ಚಿಕ್ಕದು ನೋಡಿ. ಇಲ್ಲಿ ಉಂಟು ನೋಡಿ, 3 ವರ್ಷಕ್ಕೆ ಹೀಗೆ ಆಗಿಬಿಡ್ತದೆ ಅದು ನೋಡಿ. ಕಾಣ್ತಿರೋದು ಒಳ್ಳೆ ಹೂ ಬಿಟ್ಟಿದೆ ಈಗಷ್ಟೇ. ಇದೇ ಫಸ್ಟ್ ಟೈಮಿಗೆ ಬಿಡೋದು. ಈಗ ಒಳ್ಳೆ ಬಿಟ್ಟಿದೆ ಈಗ ನೋಡಿ, ಇದೆಲ್ಲ ಹೂ ಆಗುವಂಥದ್ದು ನೋಡಿ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಮಾವಿನ ಚಿಕ್ಕ ಚಿಕ್ಕದಾಗಿದೆ ಇನ್ನು ನೋಡಿ. ಸ್ಟ್ರೈಟ್ ಆಗ್ತದೆ 3 ವರ್ಷಕ್ಕೆ. ಒಳ್ಳೆ ಆಗಿದೆ ಈಗ. ಇದು ನಮ್ಮ ಮನೆ ಇಲ್ಲಿ ಹಿಂದೆ, ನಮ್ಮ ಮನೆ ಹಿಂದೆ. ಅದು ಒಳ್ಳೆ ವಾತಾವರಣ, ಹಿಂದೆ ಎಲ್ಲ ಬೆಟ್ಟ ಎಲ್ಲ ಇದೆ, ತಂಪಾದ ವಾತಾವರಣ ಇಲ್ಲೆಲ್ಲ. ಇದು ನೋಡಿ, ಈಗ ಚಿಗುತ್ತಾ ಉಂಟು ಮೇಲೆ ನೋಡಿ. ಮೇನಿದೆ, ಈ ಕುಡಿ ಬರ್ತದಲ್ಲ, ಮೇಕೆ ಆಡಿಗಳು ತುಂಬ ಇಷ್ಟ ಇದು. ಈಗ ನೋಡ್ತಾ ಇಟ್ಕೊಂಡು ಬಂದು ಕಚ್ಚಿ ಬಿಡ್ತದೆ, ನಾವು ನೋಡ್ತಾ ಇರಬೇಕು ಇಲ್ಲಿ ನೋಡಿ. ಇಷ್ಟು ಹೈಟ್ ಆಗಿದೆ. ಇದು ಒಂದು 3 ತಿಂಗಳಾಯ್ತು ಎಷ್ಟು ನೆಟ್ಟು ಅಷ್ಟೇ. ಈಗ ಅಷ್ಟು ಕುಡಿ ಬಂದಿದೆ ಮೇಲೆ. ಇಲ್ಲೆಲ್ಲ ಕಾಡು ಮರ ಎಲ್ಲ ನೆಟ್ಟಿದ್ದೇವೆ. ಸೊ ಇಲ್ಲಿ ಕಾಣ್ತದೆ ಸಾಗಣಿ ಮರ. ಇದು ಯಾವುದು ಹೇಳ್ತಾರೆ ಅದಕ್ಕೆ, ಇಲ್ಲುಂಟು ನೋಡಿ. ಇದರಿಂದ ಬೆಂಕಿ ಕಡ್ಡಿ ಉತ್ಪನ್ನ ಆಗ್ತದಂತೆ, ಬೆಂಕಿ ಕಡ್ಡಿ ಮಾಡ್ತಾರೆ ಇದರಿಂದ. ಸೊ ಆ ಗಿಡ, ಇದು ಗಾಳಿ ಗಿಡ ಅಂತ ಹೇಳ್ತಾರೆ ಇದಕ್ಕೆ. ಇದು ಸಿಲ್ವರ್ ಮರ, ಇದು ಸಿಲ್ವರ್ ಮರ ನೋಡಿ. ಚಿಗಿತಾ ಉಂಟು, ಇದು ಕೋಲೆಲ್ಲ ಸಪೋರ್ಟ್ ಎಲ್ಲ ಕೊಟ್ಟಿದ್ದೇವೆ, ಚಿಗಿತಾ ಉಂಟು ನೋಡಿ. ಮಾವಿನ ಸಾಗಣಿ ಗಿಡ ಒಳ್ಳೆ ಬಂದಿದೆ ಈಗ. ಜಾಸ್ತಿ ದಿನ ಆಗಲಿ, ಒಂದು 2-3 ತಿಂಗಳು ಆಯ್ತು ಅಷ್ಟೇ ಅದು ನಟ್ಟು. ಇದು ನೋಡಿ, ಇದು ಒಳ್ಳೆ ಬಂದಿತ್ತು. ಇದು ಸಿಲ್ವರ್ ಮರ. ಅದು ಮೇಕೆ ಬಂದು ಕಚ್ಚಿದ್ದಕ್ಕೆ ನೋಡಿ ಈ ಥರ ಆಗಿದೆ. ಇಲ್ಲಿ ಹೋಗಿದೆ, ನಾನೇ ಕಟ್ ಮಾಡಿದ್ದೆ. ಮೇಲೆ ಒಂದೆಲ್ಲ ಕಚ್ಚಿ ಬಿಟ್ಟಿತ್ತು, ಅದಕ್ಕೆ ಇಲ್ಲೆಲ್ಲ ಚಿಗುರು ಬಂದಿತ್ತು, ಅದೆಲ್ಲ ತೆಗೆದು
ಇದು ಒಂದೇ ಬಿಟ್ಟಿದೆ. ಅಂದರೆ ಇಲ್ಲೇ ಹೈಟ್ ಆದರೆ ಒಳ್ಳೇದಾಗುತ್ತಲ್ವ, ಹಾಗಾಗಿ ಎಲ್ಲ ಕಡೆ ಚಿಗುರು ಬಂದರೆ ಅಷ್ಟು ಸರಿ ಕಾಣೋದಿಲ್ಲ ಅದು, ಮತ್ತು ಮೇಲೇನೆ ಬರೋದಿಲ್ಲ ಅದು. ನೋಡಿ ನಮ್ಮ ಹೊಲದ ಪಕ್ಕದ ಹೊಲ, ವಾತಾವರಣ ಹೇಗಿದೆ. ಇದೇ ನಮ್ಮ ಮನೆ. ಬೆಟ್ಟ ಗುಡ್ಡ ಎಲ್ಲ ಕಾಣ್ತಾ ಉಂಟು ಹಿಂದೆ. ಹೋಗ್ಬೇಕು ಅನಿಸ್ತದೆ, ಏನು ಮಾಡೋದು, ಅದೇ ಬಿಸಿಲಲ್ಲಿ ಹೋಗ್ಲಿಕ್ಕೆ ಆಗುತ್ತಿಲ್ಲ. ಈ ಹೊಲಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ವಿ, ಒಳ್ಳೆ ಬಂದಿತ್ತು. ಆದರೂ ಮೆಣಸಿನ್ಕಾಯಕ್ಕೆಲ್ಲ ರೋಗ ಬಿದ್ದಿತ್ತು, ಸ್ವಲ್ಪ ಬಂದಿದೆ. ಆದರೂ ಸಹ ಒಳ್ಳೆ ಕಾಣ್ತು ನಿಮಗೆ ಮೆಣಸಿನ್ಕಾಯಿ. ಹಣ್ಣಿಗೆ ಬಿಟ್ಟಿದ್ದು ನಾವು, ಇದು ಕೆಂಪು ಮೆಣಸು ಮಾಡಲಿಕ್ಕಂತ. ರೇಷ್ಮೆ ಒಂದ್ಸಲಿ ಕಟಾವ್ ಆಯ್ತು, ಈಗ ಎರಡನೇ ಸಲ ಚಿಗುರು ಬಂದಿದೆ ರೇಷ್ಮೆ. ಈಗ ಮಾವಿನ ಗಿಡ, ಅಲ್ಲಿ ಒಂದು ಮಾವಿನ ಗಿಡ ಚಿಕ್ಕದು. ಇದು ಯಾವುದಂತ ಗೊತ್ತಾಯ್ತು ಗೈಸ್, ಇದು ಹೋಟೆಲೆಲ್ಲ ಊಟ ಆದಮೇಲೆ ಕೊಡ್ತಾರಲ್ವ, ನಮ್ಮ ಸೈಡ್ ಬಾಡೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಅದೇ ಇದು ಒಳ್ಳೆ ಒಂದು ನೋಡಿ, ಹೂವಾಗಿದೆ ಈಗ. ಊಟ ಆದ್ಮೇಲೆ ತಿಂತೇವಲ್ಲ ಅದು. ಕೆಳಿನ ತೋಟದಲ್ಲಿ ಮೊನ್ನೆ ತೋರಿಸಿದ್ನಲ್ಲ, ಮಾವಿನ ಮರ ಉಂಟು, ಮತ್ತು ಗೇರಹಣ್ಣಿನ ಮರ ಉಂಟು, ಚಿಕ್ಕದು ಉಂಟು. ಸಹ ಮೊನ್ನೆ ತೋರಿಸಿದ ಹಾಗೆ. ನೋಡಿ ಇಲ್ಲಿ ವಾತಾವರಣ ಯಾವ ಥರ ಇದೆ ಅಂತ ಹೇಳಿ. ಗೈಸ್ ಯಾವ ಥರ ಉಂಟು ಅಂತ ಹೇಳಿ ಮಾವಿನ ಮರ ಮತ್ತು ಇವೆಲ್ಲ ಒಳ್ಳೆ ಬಂದಿದೆ ಮೇಲೆ ಎಲ್ಲ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮನ್ನು ಸಹ ಮಾವಿನ ಮರ ನೆಡೋದು ಮರಿಬೇಡಿ. ಮಾವಿನ ಮರ ನೆಟ್ಟರೆ ಒಂದು 3 ವರ್ಷ ಮಾವಿನ ಅಂತೇಳಿ ಇರ್ತದೆ. 3 ವರ್ಷಕ್ಕೆ ಆಗಲೇ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳಿದಾಗ 3 ವರ್ಷ ಆಗಿದೆ, ಅದಕ್ಕೆ ಹೂ ಬಿಡ್ತಾ ಉಂಟು. ಹೂ ಬಿಟ್ಟು 1-2 ಕಾಯಿ ಸಹ ಆಗಿದೆ, ಹಾಗೆ ತೋರಿಸಿದ್ನಲ್ಲ. ಸೊ ಮತ್ತೇನಪ್ಪ ಅಂತ ಹೇಳಿದ್ರೆ, ಬೆಟ್ಟಕ್ಕೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ, ಬೆಟ್ಟಕ್ಕೆ ಹೋಗಿ ವಿಡಿಯೋ ಮಾಡಲಿಕ್ಕೆಲ್ಲ. ಸೊ ಯಾಕಂದರೆ ಸ್ವಲ್ಪ ಎಲ್ಲ ಡೇಂಜರಸ್, ಹೋಗ್ಬೇಡ ಅಂತ ಹೇಳಿದರು. ಸೊ ತುಂಬ ಜನ ಕಮೆಂಟ್ಸ್ ಸಹ ಮಾಡಿದರು, ಬೆಟ್ಟಕ್ಕೆಲ್ಲ ಹೋಗಬೇಡ, ಮತ್ತು ತುಂಬ ಡೇಂಜರ್ ಸಿಕ್ಕವನಿ ಅಂತೇಳಿ ಎಲ್ಲ ಕಮೆಂಟ್ ಮಾಡಿದರು. ಸೊ ಹಾಗಾಗಿ ಬೆಟ್ಟಕ್ಕೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ಗೈಸ್. ಇನ್ನು ಬೆಟ್ಟಕ್ಕೆ ನೋಡಬೇಕಾದ್ರೆ ಅಪರೂಪಕ್ಕೆ ಹೋಗ್ತಾ ಇರ್ತೇನೆ. ಸೊ ಕಂಟಿನ್ಯೂಸ್ ಆಗಿ ಬೆಟ್ಟಕ್ಕೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ನೋಡುವ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್. ಬಾಯ್.